ಇನ್ನು ಎಲೆಕ್ಷನಿಗೆ ಸಂಬಂಧಪಟ್ಟಂತೆ ಕ್ಯಾಂಡಿಡೇಟಿಗೆ ಸಂಬಂಧಪಟ್ಟಂತೆ ನಮ್ಮ ಪಾರ್ಟಿದನ್ನು ಪಾರ್ಲಿಮೆಂಟ್ರಿ ಬೋರ್ಡ್ ತೀರ್ಮಾನ ಮಾಡುತ್ತೆ, NDAದನ್ನು NDA ಸಮಿತಿ ತೀರ್ಮಾನ ಮಾಡುತ್ತೆ. ಅದು ನಮಗೆ ನಮ್ಮ ಸ್ವಾಭಾವಿಕವಾಗಿ ನಮ್ಮ ಪಕ್ಷದಲ್ಲಿ ಕೆಲವೊಂದು ಸಂದರ್ಭ ಹೊರತುಪಡಿಸಿ ಬಹುತೇಕ ಸಂದರ್ಭಗಳಲ್ಲಿ ಎಲೆಕ್ಷನ್ ನೋಟಿಫಿಕೇಷನ್ ಆದಮೇಲೆ ಮಾಡಿರೋದು ಜಾಸ್ತಿ. ಯಾವುದೋ ಒಂದು ವಿಶೇಷ ರಾಜ್ಯವನ್ನು ಫೋಕಸ್ ಮಾಡಬೇಕು ಅಂತ ಬಂದಾಗ ಸ್ಟ್ರಾಟಜಿಕ್ ಕಾರಣಕ್ಕೆ ಸ್ವಲ್ಪ ವ್ಯತ್ಯಾಸವನ್ನು ಕೆಲವೊಂದು ರಾಜ್ಯಗಳಲ್ಲಿ ಮಾಡ್ಕೊಂಡಿದ್ದಾವೆ. ಆದರೆ ಲೋಕಸಭಾ ಚುನಾವಣೆ ಸಂದರ್ಭದಲ್ಲಿ ಇದುವರೆಗಿನ ನನ್ನ ಅನುಭವದ ಪ್ರಕಾರ ಎಲೆಕ್ಷನ್ ನೋಟಿಫಿಕೇಷನ್ ಆದ ನಂತರನೇ ಕ್ಯಾಂಡಿಡೇಟ್ ಡಿಕ್ಲೇರ್ ಆಗಿರೋದೇ ಹೆಚ್ಚಿನ ಪ್ರಮಾಣದಲ್ಲಿ ಇರೋದು. ಮೈತ್ರಿ ವಿಚಾರವಾಗಿ ನಾಯಕರುಗಳು ವ್ಯತಿರಿಕ್ತವಾದಂಥ ಹೇಳಿಕೆಗಳನ್ನ ಕೊಡ್ತಾರೆ. ಈ ಬಗ್ಗೆ ಏನಾದರೂ ಚರ್ಚೆ ಆಯ್ತಾ ಸರ್? ಏನು ರೀತಿ ನಿಂತ್ಕೋಬೇಕು, ಯಾವ ರೀತಿ ಮೈತ್ರಿನ ಪಾಲಿಸಬೇಕು ಅಂತ? ಅಲ್ಲ, ಆ ಥರ ನಮಗೆ ಈಗ JDS NDA ಭಾಗ ಆಗಿರೋದ್ರಿಂದ ಅವ್ರನ್ನ ನಾವು ಎಲ್ಲ ರೀತಿಯಿಂದಲೂ ಕೂಡ ಗೌರವದಲ್ಲಿ ಕಾಣ್ತೇವೆ. ಒಟ್ಟಿಗೆ ತಗೊಂಡು ಹೋಗುವಂಥ ಕೆಲಸನ ನಮ್ಮ ಕಡೆಯಿಂದ ನಾವು ಮಾಡೇ ಮಾಡ್ತೀವಿ. ನಮ್ಮ ಕಡೆಯಿಂದ ಆ ಥರದ್ದೇನೂ ಕೂಡ ತೊಡಕಾಗದ ರೀತಿಯಲ್ಲಿ. ಈಗ ನೋಡಿ, ಈಗ ಪಕ್ಷದ ನೇತೃತ್ವದ ನಡುವೆ ಯಾವುದೇ ರೀತಿ ಆ ಥರದ ಗೊಂದಲ ಇಲ್ಲ. ಆ ಥರದ ಹೇಳಿಕೆ ಬಗ್ಗೆ ಏನು ಚರ್ಚೆ ಆಗಿಲ್ಲ. ನಾನು ಪದ ಬಳಸಲಿಲ್ಲ, ಸಾರಿ. ನೀವು ನನ್ನನ್ನು ಕನ್ಫ್ಯೂಸ್ ಮಾಡೋಂಗಿಲ್ಲ, ನಾನು ಹಂಗೆ ಹೇಳೇ ಇಲ್ಲ. ಇಲ್ಲ, ಆ ಥರದ್ದೇನು ಚರ್ಚೆ ಆಗಿಲ್ಲ. ಈಗ ಲೋಕಸಭೆ ಎಲೆಕ್ಷನ್ಗೆ ಬಿಜೆಪಿ ಕೋರ್ ಕಮಿಟಿ ನೀವೇನಿದ್ದೀರಿ, ನೀವು ರೋಡ್ ಮ್ಯಾಪ್ ಡ್ರಾ ಮಾಡ್ತಾ ಇದ್ದೀರಾ, ಇಲ್ಲಾಂದ್ರೆ ಅಮಿತ್ ಶಾನೇ ರೋಡ್ ಮ್ಯಾಪ್ ಡ್ರಾ ಮಾಡಿ? ಇಲ್ಲ, ನಮಗೆ ನಮ್ಮ ಹತ್ರ ಚರ್ಚೆ ಮಾಡಿ ಫೀಡ್ಬ್ಯಾಕ್ ತಗೊಂಡ ನಂತರ ಅವರೊಂದು ಸಲಹೆ, ಅವರ ಅನುಭವದ ಸಲಹೆಯನ್ನು ಕೊಟ್ಟಿದ್ದಾರೆ. ಅದನ್ನು ಕೆಳಗಡೆವರೆಗೂ ಅನುಷ್ಠಾನಗೊಳಿಸೋದಕ್ಕೆ ನಾವು ಕೂತ್ಕೊಂಡು ಡೀಟೇಲ್ ಡಿಸ್ಕಷನ್ ನಾವು ಮಾಡ್ಕೊಳ್ತೀವಿ. ಹಾಗೇನಿಲ್ಲ. ಅಲ್ಲ ನೋಡಿ, ಏನಂದರೆ ಎಲ್ಲ ವಿವರ ಚರ್ಚೆ ಮಾಡಿ ಡೀಟೇಲ್ಸ್ ರೋಡ್ ಮ್ಯಾಪ್ ತಯಾರು ಮಾಡಬೇಕು ಅಂತ ಹೇಳಿದ್ರೆ ಇನ್ನೊಂದು 4-5 ಗಂಟೆ ಕೂತ್ಕೋಬೇಕಾಗ್ತಿತ್ತು. ಅದಕ್ಕಾಗಿ ಈಗ ಅವರೊಂದಷ್ಟು ಸ್ಥೂಲವಾಗಿ ಸೂಕ್ಷ್ಮವಾಗಿ ಹೇಳಿರೋದನ್ನು ನಾವು ಸ್ಥೂಲವಾಗಿ ಎಕ್ಸಿಕ್ಯೂಟ್ ಮಾಡ್ತೀವಿ. ನೋಡು, ಅಜೆಂಡಾ ಸೆಟ್ ಆಗಿದೆ, ಟಾರ್ಗೆಟು ಸೆಟ್ ಆಗಿದೆ. ಟಾರ್ಗೆಟು 28 ಔಟ್ ಆಫ್ 28 ಟಾರ್ಗೆಟು, 28ಕ್ಕೆ 28 ಸ್ಥಾನ ಗೆಲ್ಲೋದು ಟಾರ್ಗೆಟು. ಅಜೆಂಡಾ ಅವರ ವೈಫಲ್ಯಗಳನ್ನು ಬಯಲಿಗೆಳೆಯೋದು. ಇವತ್ತು ಖಜಾನೆ ಖಾಲಿಯಾಗಿದೆ. ಹಾಗಾಗಿಯೇ ವಿಷಯಾಂತರ ಮಾಡೋದಕ್ಕೆ ಸಿದ್ದರಾಮಯ್ಯನವರು, ಮಾನ್ಯ ಮುಖ್ಯಮಂತ್ರಿಗಳು ವಿಫಲರಾಗಿದ್ದಾರೆ. ಕಾಂಪಿಟೇಷನ್ ನಡೆದಿದೆ. ಯಾರು ಹೆಚ್ಚು ಲೂಟಿ ಹೊಡೆಯೋದು ಅನ್ನೋದು CM DCM ನಡುವೆ ಕಾಂಪಿಟೇಷನ್ನು ನಡೆದಿದೆ. ಇದುವರೆಗೂ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಈ ಹಿಂದಿನ ಅವರ ಟ್ರ್ಯಾಕ್ ರೆಕಾರ್ಡ್ ತೆಗೆದು ನೋಡಿದಾಗ ಜನ ಅನ್ಕೊಳ್ತಾರೋ ಅಂತ ಕೆಲವೊಮ್ಮೆ ಜನರಿಗೆ ಹೆದರುತ್ತಿದ್ದರು. ಆದರೆ ಈ ಸರಿ ಮುಖ್ಯಮಂತ್ರಿ ಆದಮೇಲೆ ನಂದು ಇನ್ನೇನು ಫೈನಲ್ ಸ್ಟೇಜು, ಕಡೆ ಆಟ ಆಡಿಬಿಡೋಣ, ಇನ್ನೇನು ನನಗೆ ಉಳಿದಿಲ್ಲ. ಹಾಗಾಗಿ ನಾನು ಯಾವುದಕ್ಕೂ DK ಶಿವಕುಮಾರ್ರಿಗಿಂತ ಒಂದು ಕೈ ಜಾಸ್ತಿನೇ ಇರಬೇಕು ಅಂತ ಅನ್ನುವಂಥ ಯೋಚನೆ ಮಾಡ್ತಿದ್ದಾರೆ. ಹಾಗಾಗಿ ಕಾಂಪಿಟೇಷನ್ ಇದೆ. 40% ಕೆಂಪಣ್ಣವರು ಆರೋಪ ಮಾಡಿರೋ ಜೊತೆಗೆ ವರುಣಾ ಟ್ಯಾಕ್ಸಿಗೂ ಸರ್ಚಾರ್ಜ್ ಸೇರಿಕೊಂಡಿದೆ, ಕನಕಪುರ ಸರ್ಚಾರ್ಜ್ ಸೇರಿಕೊಂಡಿದೆ. ಈ ಎಲ್ಲ ಸರ್ಚಾರ್ಜ್ಗಳ ಜೊತೆಗೆ ರಾಜ್ಯವನ್ನು ಹರಾಜು ಹಾಕುವ ಸ್ಥಿತಿಗೆ ತಂದಿಡ್ತಾ ಇದ್ದಾರೆ. ಈಗ ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಹಾಲಿ ಶಾಸಕರುಗಳಿಗೆ ಟಿಕೆಟ್ ಮಿಸ್ ಆದಂತೆ ಈಗ ಈ ಬಾರಿ ಹಾಲಿ ಸಂಸದರಿಗೆ ಬದಲಾವಣೆ ಆಗ್ತಕ್ಕಂಥದ್ದು ಯಾರ್ಯಾರ ಹಣೆಯಲ್ಲಿ ಏನೇನು ಬರೆದಿದೆಯೋ ಗೊತ್ತಿಲ್ಲ. ಅದೆಲ್ಲವೂ ಪಾರ್ಲಿಮೆಂಟ್ರಿ ಬೋರ್ಡ್ ನಿರ್ಣಯ ಮಾಡುತ್ತೆ. ಆ ಥರ ಇಂಡಿವಿಜುವಲ್ ಆಗಿ ಒಂದೊಂದೇ ಕ್ಷೇತ್ರದ ಬಗ್ಗೆ ಚರ್ಚೆ ಆಗಿಲ್ಲ. ನಾನು ಸಾವಿರಾರು ಬಾರಿ ಹೇಳಿದ್ದೀನಿ. 95 ನಂತರ ಎಲ್ಲೂ ನಮ್ಮ ಪಾರ್ಟಿಯಿಂದ ಕೇಳಿ ಪಡ್ಕೊಂಡಿಲ್ಲ. ಧನ್ಯವಾದ. ಅವ್ರು ಹೇಳಿದರು ಈಗ 26+1 JDS ಸೇರಿ 27 ಸೀಟ್ ನಮ್ಮದೇ ಇದೆ. ಇನ್ನೊಂದು ಗೆದ್ದರೆ 100% ರಿಸಲ್ಟು. 20 ಹೌದು, ಚುನಾವಣೆದು ಚರ್ಚೆ ಆಗಿದೆ. 28 ಸ್ಥಾನ ಗೆಲ್ಲೋದಕ್ಕೆ ಏನು ಬೇಕು ಎಲ್ಲ ಸ್ಟ್ರಾಟಜಿ, ಉಳಿದಿದ್ದೆಲ್ಲ ಡೀಟೇಲ್ಸು ಡಿಸ್ಕಷನ್ ಮಾಡಿ ಪ್ಲಾನಿಂಗ್ ಮಾಡೋದು, ಇವೆಲ್ಲವೂ ಚರ್ಚೆ ಆಗಿದೆ. ಸೀಟ್ ಶೇರಿಂಗ್ ಈ ಹಂತದ ಸಭೆಯಲ್ಲಿ ಚರ್ಚೆ ಆಗೋದಿಲ್ಲ. ಅದು NDA ಸಭೆಯಲ್ಲಿ ಚರ್ಚೆ ಆಗುತ್ತೆ. ಇದು ಕೇವಲ ಭಾರತೀಯ ಜನತಾ ಪಾರ್ಟಿಯ ಕೋರ್ ಕಮಿಟಿ ಆಗಿದ್ದ ಕಾರಣಕ್ಕೋಸ್ಕರ ಇಲ್ಲಿ 28 ಲೋಕಸಭಾ ಕ್ಷೇತ್ರಗಳನ್ನು ಗೆಲ್ಲಿಕ್ಕೆ ಬೇಕಾಗಿರ್ತಕ್ಕಂಥ ಯೋಜನೆ, ನಮ್ಮ ಪಾಸಿಟಿವ್ ಸಂಗತಿಗಳೇನಿದ್ದಾವೆ, ನಮಗೆ ನಮ್ಮ ವಿರೋಧಿಗಳ ದೌರ್ಬಲ್ಯ ಏನಿದೆ
ಅವ್ರದ್ದೇನು ಸಾಮರ್ಥ್ಯ ಇದೆ ಇವೆಲ್ಲವೂ ಚರ್ಚೆ ನಡೆಸಿದ್ದಾರೆ. ಸರ್, ರಾಜ್ಯ ನಾಯಕರು ಕೇಂದ್ರ ನಾಯಕರುಗಳಿಗೆ ಯಾವ್ಯಾವ ಸೀಟ್ಗಳನ್ನು ಉಳಿಸ್ಕೊಳ್ಬೋದು ಅನ್ನೋದ್ರ ಬಗ್ಗೆ ಏನಾದರೂ ಮಾತಾಡಿದ್ರ ಅಂತ? ಆ ಥರದ್ದೇನು ಚರ್ಚೆ ಆಗಲಿಲ್ಲ. ಆ ಥರದ್ದೇನು ಹಾಲಿ ಸಂಸದರು ಸಿದ್ದರಾಮಯ್ಯನವರು ಒಂದು ನರೇಟಿವ್ ಸೆಟ್ ಮಾಡಿದ್ದಾರೆ ಡೆಲ್ಲಿಗೆ ಹೋಗಿ. ನೀವು ಹೇಳ್ತಾ ಇದ್ರ ಅದೊಂದು ಒಂದು ಪ್ರಯತ್ನ ಮಾಡ್ತಿದ್ದಾರೆ. ಅವರು ವೈಫಲ್ಯ. ಯಾಕೆಂದರೆ ಸಿದ್ದರಾಮಯ್ಯನವರು ಇವತ್ತು ನಿನ್ನೆ ಕೌಂಟರ್ ಮಾಡೋದಕ್ಕೆ ಬಿಜೆಪಿ ಸ್ಟ್ರಾಟಜಿ ಏನು? ಅವರು ಸಿದ್ದರಾಮಯ್ಯನವರು ಇವತ್ತು ನಿನ್ನೆ ಹಣಕಾಸು ಖಾತೆ ಸಚಿವರಾಗಿ ಕಾರ್ಯನಿರ್ವಹಿಸಿದವರಲ್ಲ. ಅತಿ ಹೆಚ್ಚು ದೀರ್ಘಕಾಲ ಹಣಕಾಸು ಖಾತೆ ಸಚಿವರಾಗಿ ಕಾರ್ಯನಿರ್ವಹಿಸಿದವರು. ಅವರಿಗೆ ಸ್ಪಷ್ಟವಾದ ಮಾಹಿತಿ ಇದೆ. ಅವರೊಂದು ಚಾಲೆಂಜ್ ಕೊಟ್ಟಿದ್ದಾರೆ. ನಾನು ಹೇಳಿದ ಅಂಕಿಅಂಶಗಳು ಸುಳ್ಳಾದರೆ ರಾಜಕೀಯ ನಿವೃತ್ತಿ ಪಡಿತೀನಿ ಅಂತ. ಬಹುಶಃ ಅವರು ರಾಜಕೀಯ ನಿವೃತ್ತಿ ಪಡೆಯುವ ಕಾಲ ಸನ್ನಿಹಿತ ಆಗಿದೆ. ಅವ್ರ ಮಾತನ್ನು ಉಳಿಸ್ಕೊಳ್ಳೋದಾದರೆ ಅವ್ರ ಮಾತನ್ನು ಉಳಿಸ್ಕೊಳ್ಳೋದಾದರೆ ಅವ್ರು ರಾಜಕೀಯ ನಿವೃತ್ತಿ ಪಡಿಬೇಕು. ಏಕೆಂದರೆ ಅಲ್ಲ, ನಾವೇನು ನೋಡಿ, ನಾವು ಹೇಳ್ತಾ ಇದ್ದೀವಲ್ಲ, 3,49,000 ಕೋಟಿ ಕಾಂಗ್ರೆಸ್ 10 ವರ್ಷದಲ್ಲಿ ಕೊಟ್ಟಿದ್ದಕ್ಕಿಂತ ಜಾಸ್ತಿ ಭಾರತೀಯ ಜನತಾ ಪಾರ್ಟಿ ಕೊಟ್ಟಿದೆ. ಅಂದರೆ ನಾವು 4,91,000 ಕೋಟಿ ರೂಪಾಯಿ ಮೋದಿಯವರು ಪ್ರಧಾನಮಂತ್ರಿ ಆದಮೇಲೆ 2014ರಿಂದ 24ರ ಈ ಗಳಿಗೆಯವರೆಗೆ ಟ್ಯಾಕ್ಸ್ ಡೆವಲ್ಯೂಷನ್ ಪ್ಲಸ್ ಗ್ರಾಂಟ್ ಇನ್ ಏಡ್ ಕರ್ನಾಟಕಕ್ಕೆ ಬಂದಿದೆ. ತೆರಿಗೆ ಪಾಲು ಮತ್ತು ಸಹಾಯಧನ ಮತ್ತು ಅನುದಾನ ಕರ್ನಾಟಕಕ್ಕೆ ಬಂದಿದೆ. ಮನಮೋಹನ್ ಸಿಂಗ್ ಅವರು ಕೊಟ್ಟಿದ್ದು ಕೇವಲ 1,42,000 ಕೋಟಿ 10 ವರ್ಷಕ್ಕೆ. ಯಾವುದು ಜಾಸ್ತಿ? ನಮ್ಮ ಮೋದಿಯವರ ನೇತೃತ್ವದಲ್ಲಿ ಕೊಟ್ಟಿರೋದೇ ಜಾಸ್ತಿ. ಇದು ಅವರು ಸುಳ್ಳು ಅಂತ ಸಾಬೀತುಪಡಿಸಲಿ. ನಾವು ವಿಧಾನಸಭೆಯಲ್ಲೂ ನಮ್ಮ ವಿಪಕ್ಷ ನಾಯಕರು ಇದನ್ನು ಪ್ರಸ್ತಾಪನೆ ಮಾಡ್ತಾರೆ. ಅಲ್ಲೂ ಅವರಿಗೆ ಚಾಲೆಂಜ್ ಹಾಕ್ತಾರೆ. ಈಗ ಹೊರಗಡೆ ಬಂದು ಸುಳ್ಳು ಹೇಳ್ಬೋದು, ವಿಧಾನಸಭೆಯಲ್ಲಿ ಸುಳ್ಳು ಹೇಳಿದ್ರೆ ಅದು ಹಕ್ಕುಚ್ಯುತಿ ಆಗುತ್ತೆ. ಹಾಗಾಗಿ ಅಂದರೆ ಅಲ್ಲಿಗೆ ಒಂದೇನಂದರೆ ಟ್ಯಾಕ್ಸ್ ಸಂಗ್ರಹ ಜಾಸ್ತಿಯಾಗಿ ಒಂದು ನಿಮಿಷ ಒಂದೇನೆಂದರೆ ಟ್ಯಾಕ್ಸ್ ಸಂಗ್ರಹ ಅದು BJP ಸರ್ಕಾರದ ಸಾಮರ್ಥ್ಯವನ್ನು ತೋರಿಸುತ್ತೆ. ತೆರಿಗೆ ಸಂಗ್ರಹ ಆಗಿದೆ ಅಂದರೆ ಗ್ರೋತ್ ಆಗಿದೆ ಅಂತ ಅವರು ಅವಾಗ ಒಪ್ಕೋಬೇಕಾಗತ್ತೆ. ನರೇಂದ್ರ ಮೋದಿಯವರ ಕಾಲದಲ್ಲಿ ಬಜೆಟ್ಟು 17 ಲಕ್ಷ ಕೋಟಿಯಿಂದ 42 ಲಕ್ಷ ಕೋಟಿಗೆ ಹೋಗಿದೆ ಅಂತ ಹೇಳಿದ್ರೆ, ಬಜೆಟ್ ಸೈಜು ಡಬಲ್ಲಾಗಿಯೂ ಹೆಚ್ಚಾಗಿದೆ ಅಂದರೆ ಇಟ್ ಈಸ್ ಗ್ರೋತ್, ಇದು ಡೆವಲಪ್ಮೆಂಟ್ ಆಗಿದೆ ಅಂತ ಒಪ್ಕೋಬೇಕಾಗತ್ತೆ. ಅವಾಗ ಅಲ್ಲ, ಒಂದು ನಿಮಿಷ ಒಂದೇನಂದರೆ ಈಗೇನಂದರೆ ನೋಡಿ, ಅಲ್ಲ ಅವ್ರಿಗೆ ಒಂದು ಹೇಳಕ್ಕೆ ಬಯಸೋದೇನು ಅಂದರೆ, ಪ್ರತಿ ಸಂದರ್ಭದಲ್ಲಿ ನೀತಿ ಆಯೋಗ ಮತ್ತು ಫೈನಾನ್ಸ್ ಕಮಿಷನ್ನು ಎರಡೂ ಕೂಡ ಪ್ರಯಾರಿಟಿಗಳನ್ನು 5-5 ವರ್ಷಕ್ಕೆ ಚೇಂಜ್ ಮಾಡ್ತಿರ್ತವೆ. ಪ್ರೈಮರಿ ಎಜುಕೇಷನಿಗೆ ಆದ್ಯತೆ ಕೊಡಬೇಕು ಅಂತ ಬಂದಾಗ ಯಾವ ರಾಜ್ಯದಲ್ಲಿ ಪ್ರೈಮರಿ ಎಜುಕೇಷನ್ ವೀಕ್ ಇರುತ್ತೋ ಅಲ್ಲಿಗೆ ಅನುದಾನ ಜಾಸ್ತಿ ಹೋಗುತ್ತೆ. ಯಾವ ರಾಜ್ಯದಲ್ಲಿ ಪ್ರೈಮರಿ ಎಜುಕೇಷನ್ನು ಕಂಫರ್ಟಬಲ್ ಇರುತ್ತೆ ಅಲ್ಲಿ ಸ್ವಾಭಾವಿಕವಾಗಿ ಕಡಿಮೆ ಹೋಗುತ್ತೆ. ಈಗ ಮನೆಗೆ ನಲ್ಲಿ ಸಂಪರ್ಕ ಅಂತ ಇಟ್ಕೊಳ್ಳಿ. 90% ಮುಂಚೆನೇ ನಲ್ಲಿ ಸಂಪರ್ಕ ಆಗಿದ್ದರೆ ಅದರ ಹೆಸರಿನಲ್ಲಿ ಬಿಲ್ ಮಾಡೋಕ್ಕಾಗಲ್ಲ. ಎಲ್ಲ 10% ಮಾತ್ರ ಅಲ್ಲಿ ಕೊಡ್ತಾರೆ. ಇನ್ನೊಂದು ಯಾವುದೋ ರಾಜ್ಯದಲ್ಲಿ 90% ನಲ್ಲಿ ಸಂಪರ್ಕ ಇಲ್ಲ ಅಂದರೆ ಅಲ್ಲಿಗೆ ಆ ನಲ್ಲಿ ಸಂಪರ್ಕಕ್ಕೆ ಅನುದಾನ ಜಾಸ್ತಿ ಹೋಗುತ್ತೆ. ಇಲ್ಲಿ ಕೇವಲ ನೀತಿ ಆಯೋಗ ಇರಲಿ, ಹಣಕಾಸು ಆಯೋಗ ಇರಲಿ, ಅವರು ಪ್ರಯಾರಿಟಿಗಳನ್ನು ಫಿಕ್ಸ್ ಮಾಡ್ತಾರೆ ರಾಜ್ಯಗಳಿಗೆ. ಅಲ್ಲಿ ಜನರಲೈಸ್ ಮಾಡಿ ನಿನ್ನ ಪಾಲಿಷ್ಟು ಏನು ಬೇಕಾದ್ರೂ ಹೊಡ್ಕೊಂಡು ಹೋಗು ಅಂತ ಹೇಳಲ್ಲ. ಆ ಥರದ ಪದ್ಧತಿ ಇಲ್ಲ.